ಇದು ನೋಡಿ, ಇದು ದತ್ತೂರಿ ಅಂತೇಳಿ. ದತ್ತೂರಿ ಅಂತಂದ್ರೆ ಇದರಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ. ಇದು ಯೆಲ್ಲೋ ಕಲರ್ ಹೂವು ಕೂಡ ಬಿಡುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಹೂವು ಬಂದು ಕಾಯಿ ಬಂದು ಇದು ತುಂಬಾ ಏನಾದ್ರೂ ರಣಗಾಯ ಆಗಿ ತುಂಬಾ ಅದರಲ್ಲಿ ರಿಸು ಜಾಸ್ತಿ ಇದಾಗಿ ತುಂಬಾ ದಿನದಿಂದ ಮೇಲ್ ಆಗಿಲ್ಲ ಅನ್ನೋರು ಇದ್ರಲ್ಲಿ ಒಂದು ಕಾಯಿ ಬೀಜ ಬರುತ್ತೆ. ದತ್ತೂರಿ ಬೀಜ ಅಂದ್ರೆ ಸಾಸಿವೆ ತರ ಬರುತ್ತೆ. ಸಾಸಿವೆ ಬೀಜಕ್ಕೂ ಈ ಬೀಜಕ್ಕೂ ಡಿಫ್ರೆಂಟೇ ಇಲ್ಲ, ಸೇಮ್ ಬೀಜ ಇರುತ್ತೆ. ಆ ಬೀಜ ಅವ್ರಿಗೆ ಸ್ವಲ್ಪ ಮೊನ್ನೆ ಓದ್ ಎಪಿಸೋಡ್ ಅಲ್ಲಿ ನಾನು ಶುಗರ್ಗೆ ಅಂತೇಳಿ ನಾನು ಅದನ್ನ ಮಾಹಿತಿ ಕೊಟ್ಟಿದ್ದೆ. ಆ ಹೂವದ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ. ಆ ಹೂವ ಮತ್ತೆ ಇದ್ರಲ್ಲಿ ಬರ್ತಕ್ಕಂತ ಬೀಜ ಇವೆರಡೂ ಚೆನ್ನಾಗಿ ಕುಟ್ಟು ಮಾಡಿಕೊಂಡು ಎಷ್ಟೇ ರಕ್ತ ಕೀವು ಸೋರ್ತಾ ಇರ್ಲಿ ಗಾಯ, ಆ ರಕ್ತ ಕೀವು ಸೋರ್ತಾ ಇದ್ರು ಕೂಡ ಅದನ್ನ ಪೌಡರ್ನ ಅದ್ರ ಮೇಲೆ ಹಾಕ್ಬಿಟ್ರೆ ಹಂಗೆ ಟಕ್ಕನ ಮೆಲ್ಟ್ ಆಗ್ಬಿಡುತ್ತೆ. ಮೆಲ್ಟ್ ಆಗಿ ನಾವು ಇವತ್ತು ಹಾಕಿದೀವಿ ಅಂತಂದ್ರೆ ಕೆಲವೊಂದು ಡಾಕ್ಟ್ರು ನಮ್ಮನ್ನ ಗುರ್ತು ಹೇಳ್ತಾರೆ, ನೋಡಪ್ಪ ಇದು ಆಲೆ ತುಂಬಾ ಮೇಲ್ಗಡೆ ಎಲ್ಲ ಕೆಂಪಾಗ್ತಾ ಬಂದಿದೆ, ಮೇಲಾಗ್ಬಿಡುತ್ತೆ, ಇನ್ 2 ಡ್ರೆಸ್ ಅಲ್ಲಿ ನಿಮ್ಗೆ ಇನ್ನೊಂದು 5 ಡ್ರೆಸ್ ಮಾಡ್ಬೇಕು, ಅಷ್ಟು ಡ್ರೆಸ್ಗಳು ನಿಮ್ಗೆ ಮಾಡ್ಬಿಟ್ರೆ ಇನ್ ಮೇಲಾಗ್ಬಿಡುತ್ತೆ. ಹಾಸ್ಪಿಟ್ಲ್ ಹೋದ್ರೆ 5 ಡ್ರೆಸ್ ಅಂತಂದ್ರೆ ಅಲ್ಲಿಗೆ ತಿಂಗಳಲ್ಲಿ 20 ದಿನಕ್ಕೊಂದು ಡ್ರೆಸ್ ಅಂತಂದ್ರೆ ಅಲ್ಲಿಗೆ 3 ತಿಂಗಳಾಗ್ಬಿಡುತ್ತೆ. ಇದು ಅದೇ ಕೆಲಸ ನಾವು ಮನೆಯಲ್ಲಿ ಇದನ್ನ ನಾಟಿ ಔಷಧಿ ಮಾಡೋದ್ರಿಂದ 2 ದಿನ 3 ಟೈಮ್ 2 ಟೈಮ್ ಇಲ್ಲ 3 ಟೈಮು ಅದು ಔಷಧಿ ಹಾಕಿದ ತಕ್ಷಣ ಕೀವ್ ಆಗಕ್ ಬಿಡಲ್ಲ, ಕೀವ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ಆ ಕೀವು ರಕ್ತನ ಈಚೆಗಡೆ ನೀರ್ ಆಗಕ್ಕೂ ಬಿಡಲ್ಲ, ಫುಲ್ ಡ್ರೈ ಆಗಿ ಟೈಟ್ ಆಗಿ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡು ಅದು ಮತ್ತೆ ತಿರ್ಗಾ ಜಾಸ್ತಿ ಇವರು ಏನಾದ್ರು ಶೀತಾಂಶಗಳು ಇವು ತಿಂತಾ ಇದ್ರೆ ರಸ್ಕು ಜಾಸ್ತಿ ಆಡುತ್ತೆ. ಆ ರಸ್ಕು ಜಾಸ್ತಿ ಆಡಿದಾಗ ಸ್ವಲ್ಪ ತ್ಯಾವಾಗಿ ಕೆಳಗಡೆ ಬೀಳುತ್ತೆ. ಅದನ್ನ ತಿರ್ಗಾ ಮತ್ತೆ ಡೆಟಾಲ್ ಅಲ್ಲಿ ಇಲ್ಲ ಅಂತಂದ್ರೆ ಬಿಸಿ ನೀರು ಉಪ್ಪಿನಲ್ಲಿ ವಾಶ್ ಮಾಡಿ ಅದಕ್ಕೆ ಇದನ್ನ ಉದುರಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇದರಲ್ಲಿ ಚುಳಿ ಮುರಿದ್ರೆ ಯೆಲ್ಲೋ ಕಲರು ಅದರಲ್ಲಿ ರಸ ಬರುತ್ತೆ, ಹಾಲ್ ತರ ಬರುತ್ತೆ, ಫುಲ್ ಯೆಲ್ಲೋ ಕಲರ್ ಇರುತ್ತೆ. ಎಲ್ಲಿ ಉಳ್ಕಡ್ಡಿ ಆಗಿರುತ್ತೆ ಆ ಉಳ್ಕಡ್ಡಿ ಜಾಗಕ್ಕೆ ತೆಗೆದು ಇಟ್ರೆ ಉಳ್ಕಡ್ಡಿಗೆಲ್ಲೂ ಚಿಕಿತ್ಸೆ ತಗೊಳ್ಳುವಂತ ಅವಶ್ಯಕತೆ ಇರಲ್ಲ. ಇವ್ರೇನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಉಳ್ಕಡ್ಡಿ ಆಗ್ತದೆ ಅಂತಾರೆ, ಇವ್ರೊಂಥರ ಆಯಿಲ್ಮೆಂಟ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಅಲ್ಲೇ ಮೇಲಾಗಲ್ಲ, ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದ್ ಕಡೆ ಈ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗ್ತದೆ. ಇದು ಹಾಕೋದ್ರಿಂದ ನೀವೇ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಇದು ಎಲ್ಲ ಕಡೆನೂ ಸಿಗುತ್ತೆ, ಸಾಮಾನ್ಯವಾಗಿ ಸಿಗುತ್ತೆ. ಇದು ಹಾಕೋದ್ರಿಂದ ಇದರಲ್ಲಿ ಹಾಲು ತೆಗೆದು ಹಚ್ಚೋದ್ರಿಂದ 1 ದಿನ 2 ದಿನ 3 ದಿನ ಹಚ್ಚಿದ್ರೆ ಇದು 100% ಇದ್ರಲ್ಲಿ ಕ್ಯೂರ್ ಆಗುತ್ತೆ. ಈ ಯಾವುದೇ ಒಂದು ಪ್ರಾಬ್ಲಮ್ ಇರ್ಲಿ ಅಂದ್ರೆ ಗಜ್ಜಿ ಆಗಿರ್ಬೋದು, ಇದಾಗಿರ್ಬೋದು, ಇಸ್ಬು ಕೂಡ ಆಗಿದ್ರು ಇದು ಇಸ್ಬುಗ್ ಹಚ್ಚಬೇಕು ಅಂದ್ರೆ ಇದ್ರಲ್ಲಿ ಹಾಲು ಕಮ್ಮಿ ಬರುತ್ತೆ. ಜಾಸ್ತಿ ಇದ್ರೆ ಪ್ಲೇ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ. ಆದ್ರೆ ಇದನ್ನ ಪೇಸ್ಟ್ ಮಾಡಿ ಅದು ಕಾಡು ಹಾಗಲಕಾಯಿ ಅಂತ ಹೇಳಿದ್ನ ನೋಡಿ, ಅದು ಇದು ಎರಡನ್ನೂ ಹಾಕೋದ್ರಿಂದ ಇನ್ನ ಬೇಗನೂ ಕೆಲಸ ಮಾಡುತ್ತೆ. ಇದು ದತ್ತೂರಿ ಗಿಡ ಅಂತ ಹೇಳಿ. ಮತ್ತೆ ಇದ್ರಲ್ಲಿ ವಿಶೇಷ ಇನ್ನೊಂದು ಏನಪ್ಪಾ ಅಂದ್ರೆ ಪುರುಷರಿಗೆ ಇದರಲ್ಲಿ ಹೂದಲ್ಲಿ ಇದನ್ನ ಆರೋಗ್ಯಕ್ಕೆ ನಾವು ಹೊಟ್ಟೆಗೆ ತಗೊಂಡ್ರೆ ಭಾರಿ ಪಾಯ್ಸನ್. ಇದು ಈ ಟಿಕ್20 ಪಾಯ್ಸನ್ ಏನು ರೆಡಿ ಮಾಡ್ತಾರೆ ಎಲ್ಲ ಈ ಒಂದು ವಸ್ತುವಿಂದ ಕೆಲವೊಂದು ರೆಡಿ ಮಾಡ್ತಾರೆ ಪಾಯ್ಸನ್. ಇದನ್ನ ಈ ಹೂವು ತಿನ್ನೋದ್ರಿಂದ ಪವರ್ ಅಷ್ಟೊಂದು ಯೂರಿಯಾ ಉತ್ಪನ್ನ ಮಾಡುತ್ತೆ. ಗಂಡಸರಿಗೆ ಯೂರಿಯಾ ಉತ್ಪನ್ನ ಮಾಡಿ ಅಷ್ಟೊಂದು ಪವರ್ ಕೊಡುತ್ತೆ. ಆಸಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಆಸಕ್ತಿ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಪುರುಷ ಲಕ್ಷಣ ತುಂಬಾ ಅವ್ರಿಗೆ ಮುಖದಲ್ಲಿ ಕಳೆವು ಕಾಣ್ತಾ ಎಲ್ಲ ಬಂದ್ಬಿಡುತ್ತೆ. ಅದು ಯೆಲ್ಲೋ ಕಲರ್ ದಳ 3 ದಳ 4 ದಳ 5 ದಳ ಹೂವು ಇರುತ್ತೆ. ಆ ಹೂವು ಮಾತ್ರ ಬಿಡಿಸ್ಕೊಂಡು ತಿನ್ಬೇಕು. ಅಂದ್ರೆ ಅತಿ ಜಾಸ್ತಿ ತಿನ್ಬಾರ್ದು. ಅತಿ ಓವರ್ ತಿಂದಾಗ ಬಾಯಿನಲ್ಲಿ ಸ್ವಲ್ಪ ಉಣ್ಣಾಗ ಚಾನ್ಸಸ್ ಇರ್ತದೆ. ಅಂದ್ರೆ ಒಂದು 5-6 ಹೂವದ್ದು ಗೊಂಚಲು ಇರುತ್ತಲ್ಲ ಆ ಮೇಲ್ಗಡೆ ಆ ದಳಗಳು ಮಾತ್ರ ಒಂದು 6 ಗೊಂಚಲು ಮಾತ್ರ, ಒಂದು 5 ಗೊಂಚಲು ಮಾತ್ರ ತಿನ್ಬೇಕು. ದಿವಸ ತಿನ್ನೋದ್ರಿಂದ ಈ ಸಮಸ್ಯೆ ಕೂಡ ಇದರಿಂದ ದೂರ ಆಗುತ್ತೆ. ಇದನ್ನ ಉಪಯೋಗಿಸ್ಕೊಬಹುದು. ಇದು ಎಲ್ಲಿ ಸಿಕ್ಕಿದ್ರು ಕೂಡ ಗಂಡಸರು ಪುರುಷರು ಇದು ಆಸಕ್ತಿ ಕಮ್ಮಿ ಇರೋರು ಸಿಕ್ಕಿದ್ರೆ ಉಪಯೋಗಿಸಿ ನೋಡಿ. ಉಪಯೋಗಿಸ್ಬಿಟ್ಟು ಸ್ವಾಮಿ ನೀವು ಇದನ್ನ ಹೇಳಿದಿರಾ, ಅದ್ಭುತವಾಗಿ ನನಗೆ ಕೆಲಸ ಮಾಡ್ತು. ಇದು ನನಗೆ ನನ್ನ ಸುಮಾರು ಒಂದು 36 ನನಗೆ ವಯಸ್ಸು, 22ಕ್ಕೆ ನಾನು ಮದುವೆ ಆಗಿದ್ದೆ, ಈಗಲೇ ನನಗೆ ಆಸಕ್ತಿ ಕಮ್ಮಿ ಆಗ್ಬಿಟ್ಟಿದೆ ಅಂತ ಅನ್ನೋರು ಇದನ್ನು ಉಪಯೋಗಿಸಿದ್ರೆ, ಈ ಹೂವತ್ತ ಉಪಯೋಗಿಸಿದ್ರೆ ಅದು ತುಂಬಾ ಕೆಲಸ ಮಾಡುತ್ತೆ, ಒಳ್ಳೇದಾಗುತ್ತೆ. ಈ ಗಿಡ ತಗೊಂಡು ಇಟ್ಕೊಂಡಿದ್ದೀರಲ್ಲ, ಇದು ಗಿಡ ಸೊಪ್ಪು ಇದೇನ್ ಬಳಸ್ತೀರಾ?
ಇದು ನನಗೆ ಇಸ್ಬುಗಿ ಬಳಸ್ತೀನಿ. ಸೊಪ್ಪು ಅಂದ್ರೆ ಇದನ್ನೆಲ್ಲ ಇದು ಕಾಡಾಗಲಕಾಯಿ, ಅದು ಸೊಪ್ಪು, ಇನ್ನ ಒಂದು 3 ಗಿಡಗಳಿದೆ. ಅದು ನೆಕ್ಸ್ಟ್ ಎಪಿಸೋಡ್ಗೆ ನನಗೆ ಅದು ವಿಷಯ ಕೊಡ್ತೀನಿ, ಅದನ್ನ ಹೇಳ್ತೀನಿ ಜನಗಳಿಗೆ, ಪಬ್ಲಿಕ್ಗೆ. ಇದನ್ನ ಅರಿಯೋದು, ಇದು ಇಸುಬಿಗೆ ನಾನು ಇವಾಗ ಹೇಳಿದೆ ನೋಡಿ, ಇಸುಬು ಉಳ್ಕಡ್ಡಿ ಇದಕ್ಕೆಲ್ಲ ಅಂತ ಹೇಳಿ. ಇದು ಹಾಲು ಹಚ್ಬೇಕು. ಇದಕ್ಕೆ ನಾವು ಇನ್ನ ಒಂದು 3 ತರ ಎಲ್ಲ ಹಾಕಿ ಹಸು ಬೆಣ್ಣೆನಲ್ಲಿ ರೆಡಿ ಮಾಡಿ ಅದನ್ನ ನಾವು ಇಸುಬು, ಎಂತ ಇಸುಬಾಗಿರ್ಲಿ, ನನ್ನ ಹತ್ರ ವಿಡಿಯೋಗಳಿದೆ ಆಲ್ರೆಡಿ. ನಮ್ಮ ಮನೆಯಲ್ಲಿ 100 ಜನ ಬಂದು ಇಸುಬು ಕಾಲ್ ಮೇಲಾಗಿದ್ದಾವೆ, ಮೈಯಲ್ಲಿ, ಕಾಲಲ್ಲಿ, ಕೆಲವು ಗುಪ್ತ ಜಾಗದಲ್ಲಿ ಕೂಡ ಇರ್ತವೆ. ಈ ಕೆಲವರು ಬಟ್ಟೆ ಬಿಚ್ಚಿ ತೋರಿಸ್ತಾರೆ ಗಣಸರು, ಸ್ವಾಮಿ ಗುರುಗಳೇ ನೋಡಿ ಇಲ್ಲ ಆಗ್ಬಿಟ್ಟಿದೆ, ಸ್ವಾಮಿ ಇಲ್ಲ ಆಗ್ಬಿಟ್ಟಿದೆ, ಎಲ್ಲ ಆಗ್ಬಿಟ್ಟಿದೆ ಅಂತಾರೆ. ಅಂಥದ್ದೆಲ್ಲ 100ಕ್ಕೆ 100% ಇದರಲ್ಲಿ ಇಸುಬು ಮೇಲಾಗುತ್ತೆ, ಒಳ್ಳೇದಾಗುತ್ತೆ. ಇದು ನೀವು ಕೆಲವರು ಪಬ್ಲಿಕ್ನವರು ಇವಾಗೆಲ್ಲ ಇದನ್ನೆಲ್ಲ ಏನ್ ಮಾಡ್ತಾರೆ, ತಗೊಂಬಂದ್ಬಿಟ್ಟು ದೊಡ್ಡದಾಗ ಸ್ವಲ್ಪ ಜಜ್ಜಿಬಿಟ್ಟು ಅರ್ಧ ನಾವೇನ್ ಮಾಡ್ತೀವಿ, ಇದ್ರಲ್ಲಿ ಮುಳ್ಳು ಬರುತ್ತೆ. ಇವಾಗ ಇಸುಬು ಏನಾಗುತ್ತೆ, ಮಾಂಸನ ಮೇಲ್ಗಡೆ ಚರ್ಮ ತಿನ್ಕೊಂಡಿರ್ತದೆ, ಒಳಗಡೆ ಮಾಂಸಖಂಡನ ಈ ಸುಲಭನಾಗೆ ಮಾಡ್ಬಿಟ್ಟಿರ್ತದೆ ಅದು ಲೈನು, ಆ ಮೇಲ್ಗಡೆ ಲೇ ಎಲ್ಲ ಹೊಂಟೋಗಿರುತ್ತೆ ಚರ್ಮದ್ದು. ಇದನ್ನ ದೊಡ್ಡದಾಗಿ ಏನಾದ್ರು ಕುಟ್ಟಿ ನಾವು ಹಿಂಗ ಹಾಕೋದ್ರಿಂದ ಇದರಲ್ಲಿ ಸಣ್ಣ ಮುಳ್ಳಿದೆ, ಆ ಮುಳ್ಳು ಬಂದ್ಬಿಟ್ಟು ಆ ಮಾಂಸಖಂಡಕ್ಕೆ ಚುಚ್ಕೊಂಡು ಸೆಪ್ಟಿಕ್ ಆಗಿ ಗಾಯ ಆಗಿ ದೊಡ್ಡದು ರಾಮಣ್ಣ ಅದು ತುಂಬಾ ರಂಪಾಗಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಇದನ್ನ ಬಳಸ್ಕೊಬೇಕಂದ್ರೆ ಭಾರಿ ಸೂಕ್ಷ್ಮೆಯಿಂದ ಅದನ್ನ ತುಂಬಾ ಚೆನ್ನಾಗಿ ನೈಯಸ್ಸಲ್ಲಿ ಅರ್ದು ಅದನ್ನ ಹಚ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಹಿಂಗ್ ಹೇಳಿದ್ರೆ ಒಬ್ರು ಯಾರೋ ಇಲ್ಲ ಮನೆಯಿಂದ ಇದೆ ತಗೊಂಬಂದ್ಬಿಟ್ಟು ಜಜ್ಜಿಬಿಟ್ಟು ಹಚ್ಕೊಂಡ್ಬಿಡೋಣ ಅಂತ ಹೇಳಿದ್ರೆ ಅದರಿಂದ ಸಮಸ್ಯೆ ಕೂಡ ತಿರ್ಗಾ ಮತ್ತೆ ಉದ್ಭವ ಆಗಷ್ಟು ಪ್ರಾಬ್ಲಮ್ ಇರುತ್ತೆ ಇದರಿಂದ. ನಮ್ದ ಸೂಲುಬಿಲ್ಲೆಯಿಂದ, ಹೊಸಕೋಟೆ ತಾಲೂಕು ಸೂಲುಬಿಲ್ಲೆಯಿಂದ. ಮುಂಚೆ ನಮ್ಮ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಸ್ವಲ್ಪ ಡೈಲಿ 2 ದಿವಸಕ್ಕೆ 3 ದಿವಸಕ್ಕೆ ಡೈಲಿ ತಿನ್ಬೇಕಾಯ್ತು. 3 ತಿಂಗಳಿಂದ ಡೈಲಿ ಮಾತ್ರೆ, ಬೆಳಗ್ಗೆ ಸಂಜೆ ದಿನ ಇಂಜೆಕ್ಷನ್ ನೋವಿಗೆ. ಹಂಗಾಗಿ ಹಿಂಗೆ ಯಾರೋ ಪರಿಚಯದ ಮೇಲೆ ಇಲ್ಲಿ ಬಂದಮೇಲೆ 3 ತಿಂಗಳಿಂದ ಔಷಧಿ ತಗೊಂಡ್ಮೇಲೆ ಸ್ವಲ್ಪ 3 ತಿಂಗಳಿಂದ ಏನು ತಗೊಂಡಿದ್ದೆ ಮೆಡಿಷನ್ ಅಷ್ಟೇ, ಇಂಗ್ಲೀಷ್ ಮೆಡಿಷನ್. ಈ ತಗೊಂಡ್ಮೇಲೆ ಒಂದು ಮಾತ್ರೆ, ಒಂದು ಟ್ಯಾಬ್ಲೆಟ್, ಎಲ್ಲಿ ಹಾಸ್ಪಿಟ್ಲ್ ಏನೂ ಹೋಗಿಲ್ಲ. ಬೆಳಗ್ಗೆ ಸಾಯಂಕಾಲ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ನೋವುಗಳೆಲ್ಲ ಕಡಿಮೆ ಆಗಿದೆ. ಮೊದಲಿಗೂ ಇವಾಗೂ ಪರವಾಗಿಲ್ಲ? ಮೊದಲಿಗೂ ಇವಾಗೂ ಒಂದು 50-70% ಪರವಾಗಿಲ್ಲ. ಸರಿ, ಹೇಳಿ ಅಣ್ಣ, ನೀವೆಲ್ಲಿಂದ ಬಂದಿರೋದು? ನಾವು ರಾಜಾಜಿನಗರ ಫಸ್ಟ್ ಬ್ಲಾಕಿಂದ ಬಂದಿದ್ದೀವಿ. ಯಾರು ಹೇಳಿದ್ ನಿಮ್ಗೆ? ಸತೀಶ್ ಅಂತ ಹೇಳ್ತವ್ರು. ಈಗ ಜೋಬ್ ನಮ್ಗೆ ತೋರ್ಸೋಗಿದ್ರು, ಮೊದಲನೇ ಬಾರಿ ಬಂದಿದ್ದೀವಿ. ಕಾಲು ಮತ್ತೆ ಕಾಲು ಫೋಟೋ ಕೆಳಗಡೆ ಇಲ್ಲಿ ಮಂಡಿ ನೋವಿದೆ ಮತ್ತೆ ಜೋಬ್ ಈಗ ತೋರ್ಸಕ್ ಬಂದಿದ್ದೀವಿ.